ಹರಿವಂ ಸ್ನೇಹಿತರೆ, ಇತ್ತೀಚೆಗೆ ನಮ್ಮ ಕನ್ನಡ ಟಿ ವಿ ಮಾಧ್ಯಮಗಳು ಏನು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನಿದ್ದಾವೆ ಅಥವಾ ಯೂಟ್ಯೂಬ್ ಚಾನಲ್ಗಳು ಏನಿದ್ದಾವೆ, ಅವ್ರಿಗೆ ಒಂದೇ ರೀತಿಯ ಸುದ್ದಿ. ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರ ಆಗಲ್ವಾ, ಸಿದ್ದರಾಮಯ್ಯನವ್ರು ಕಿಳಿತಾರ ಇಳಿಯಲ್ವಾ ರೀ? ಇದರಿಂದ ಜನಸಾಮಾನ್ಯರಿಗೆ ಏನ್ರಿ ಆಗಬೇಕು? ಜನಗಳೆಲ್ಲ ಓಟ್ ಹಾಕಿದ್ದಾಯಿತು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದಾಯಿತು. ಈಗ ಡಿ ಕೆ ಶಿವಕುಮಾರು ಮುಖ್ಯಮಂತ್ರಿ ಆಗಬೇಕು ಅಂತ ಏನು ಹೊರಟಿದ್ದಾರೆ. ಅವರಿಗೆ ಏನಾದರೂ ಶಾಸಕರ ಬೆಂಬಲ ಇದ್ದರೆ ಅವ್ರು ಆಗ್ತಾರೆ, ಅವ್ರ ಹೈಕಮಾಂಡ್ಗೆ ಬಿಟ್ಟಿದ್ದು. ಇದರಲ್ಲಿ ಏನೂ ಇಲ್ಲ ಕೆಲಸ. ಆದರೆ ನಮ್ಮ ಟಿ ವಿ ಮಾಧ್ಯಮಗಳಿಗೆ ಬೇರೆ ಏನು ಕೆಲಸ ಇಲ್ಲ ಅನಿಸುತ್ತೆ, ಅವ್ರಿಗೆ ಬೇರೆ ಏನು ಕಂಟೆಂಟ್ ಇಲ್ಲ ಅನಿಸುತ್ತೆ ರೀ. ನಮ್ಮ ಮೇನ್ ಸ್ಟ್ರೀಮ್ ಮೀಡಿಯಮ್ಗಳಿಗೆ ಹೇಳ್ತೀನಿ, ದಯವಿಟ್ಟು ನಿಮಗೆ ಕಂಟೆಂಟ್ ಇಲ್ಲಾಂದರೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿಗಳಿಗೆ ಹೋಗಿ. ಅವ್ರಿಗೆ ಏನು ಕೆಲಸಗಳಾಗಬೇಕು, ಎಷ್ಟು ಕಷ್ಟ ಇದೆ, ಎಷ್ಟು ಹಳ್ಳಿಗಳಿಗೆ ನೀರಿಲ್ಲ. ಈಗ ಬೇಸಿಗೆ ಬರ್ತಾ ಇದೆ, ಅವರ ಬವಣೆಯನ್ನು ಕೇಳೋರಿಲ್ಲ ರೀ. ಅದನ್ನ ಯಾವುದು ಕೂಡ ವರದಿ ಮಾಡಲ್ಲ. ಹಲವಾರು ಮೂಲಭೂತ ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ನೀವೇನಾದರೂ ಬೆಳಕು ಚೆಲ್ಲುವ, ನಿಜವಾಗ್ಲೂ ಬೆಳಕು ಚೆಲ್ಲುವ ಹಲವಾರು ಪ್ರಾಬ್ಲಮ್ಸು ಖಂಡಿತ ಕರ್ನಾಟಕದಲ್ಲಿದ್ದಾವೆ. ಹಂಗಂತ ನಮ್ಮ ದಕ್ಷಿಣ ಕರ್ನಾಟಕ ಏನು ಫಾರಿನ್ ಆಗಿಲ್ಲ, ಇಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದ್ದಾವೆ. ಅಥವಾ ನಮ್ಮ ಕರಾವಳಿ ಕರ್ನಾಟಕದಲ್ಲೇನು ಮೆಟ್ರೋ ಟ್ರೈನ್ ಬಿಟ್ಟಿಲ್ಲ ಅಲ್ಲಿಗೆ, ಅಲ್ಲೂ ಕೂಡ ಹಲವಾರು ಸಮಸ್ಯೆಗಳು ಇರುವಂಥದ್ದು. ಅದ್ರ ಬಗ್ಗೆ ಏನಾದರೂ ಬೆಳಕು ಚೆಲ್ಲಿ ಅಂತ ಹೇಳಿದ್ರೆ, ಇವರು ಡಿ ಕೆ ಶಿವಕುಮಾರು ಮತ್ತು BJP ಕಾಂಗ್ರೆಸ್ಸು ಇದರಿಂದ ಆಚೆ ಬರಲ್ಲ ಅನಿಸುತ್ತೆ ರೀ. ಇದರಿಂದ ಏನು ಹೇಳಿಕೊಟ್ಟಿರ ನಮ್ಮ ಜನಗಳಿಗೆ? ಇದೇನ ನೀವು ಮಾಡೋ ಕೆಲಸ? ಹಲವಾರು ಮೂಲಭೂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ನೀವು ಮಾಡೋದೇ ಇಲ್ಲ. ಎಲ್ರಿ ಮಾಡ್ತೀರಾ? ಬೆಂಗಳೂರಲ್ಲಿ ಎಷ್ಟೊಂದು ಗುಂಡಿಗಳು ಬಿದ್ದಿರ್ತವೆ, ಅದೊಂಚೂರು ವರದಿ ಮಾಡಿರಾ? ಇವತ್ತು ರಾಜ್ಯದಲ್ಲಿ ಅದೆಷ್ಟೋ ಕಾಮಗಾರಿಗಳು ನಡಿಬೇಕಾಗಿದೆ, ಘೋಷಣೆ ಆಗಿರುತ್ತೆ. ಅದು ನಡೀತಾ ಇದ್ದಾವ ಇಲ್ವಾ, ಅದು ಯಾವುದು ಕೂಡ ಚೆಕ್ ಮಾಡೋಕೆ ಹೋಗೋದಿಲ್ಲ. ಅದ್ರ ಸ್ಟೇಟಸ್ ಏನು ಅಂತ ಗೊತ್ತಾಗೋದಿಲ್ಲ. ಅದ್ರ ಬಗ್ಗೆ ಏನಾದರೂ ನೀವು ಬೆಳಕುಳ್ಳ ಚೆಲ್ಲಿ. ಈ ರೀತಿ ಬರೀ ಡಿ ಕೆ ಶಿವಕುಮಾರು, ಸಿದ್ದರಾಮಯ್ಯ ಅಂತ ಅಂದ್ಕೊಂಡಿದ್ರೆ ಟಿ ವಿಗಳನ್ನ ನೋಡೋದ ಜನಗಳು ಕಮ್ಮಿ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸ್ನೇಹಿತರೆ.